ನಮಸ್ತೆ. ನಮ್ಮ ಕಾನೂನು ಅಕಾಡೆಮಿ ಟೀಮ್ ಕಡೆಯಿಂದ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಪ್ರೆಡಿಕ್ಷನ್ ವರ್ಸಸ್ ರಿಯಾಲಿಟಿ ತಂದಿದ್ದೀನಿ. ಅಂದ್ರೆ ಎಲ್ಲ ಯೋಚನೆ ಮಾಡ್ತಾ ಇದ್ರಿ, ನಮ್ಮ ಕಾನೂನವರು ಕೋಚಿಂಗ್ ಮಾಡ್ತಾರೆ, ಆಮೇಲೆ ಕ್ವಶನ್ಸ್ ಅದೇ ಕ್ವಶನ್ಸ್ ಬರುತ್ತಂತೆ, ಈ ರೀತಿ ಎಲ್ಲ ನಿಜ ಕೇಳಿದ್ರಿ. ಸೊ ಅದನ್ನ ನಾನು ಇವಾಗ ವಿತ್ ಎವಿಡೆನ್ಸ್ ಸಮೇತ ತಂದಿದ್ದೀನಿ. ಸೊ ಇವತ್ತಾದಂಥ ಪೇಪರ್ ಇದು. ಸೊ ಯಾವಾಗಾಯಿತು ಅಂತಂದ್ರೆ ಆ, ಫೆಬ್ರವರಿ 2026ನಲ್ಲಿ ಆದಂಥ ಒಂದು ಪೇಪರ್ ಇದು. ಕಾನ್ಸ್ಟಿಟ್ಯೂಷನ್ ಲಾ 100 ಪ್ಯಾಟ್ರನ್ ಅವರಿಗೆ ಆದಂಥ ಒಂದು ಪೇಪರ್ ಇದು. 19/01/2026 ಅಲ್ಲಿ ಆದಂಥ ಪೇಪರ್ ಇದು. ಈಗ ಈ ಪೇಪರು ಮತ್ತೆ ನಾವು ಕೊಟ್ಟಿರುವಂಥ ಇಂಪಾರ್ಟೆಂಟ್ ಕ್ವಶನ್ ಇದೆಲ್ಲ ನಾನು ಆನ್ಲೈನ್ ಕ್ಲಾಸಸ್ ಅಲ್ಲಿ ಇದ್ರದ್ದು ವಿಡಿಯೋಸ್ಗಳನ್ನ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಆಮೇಲೆ ಇದು ಯಾವ್ಯಾವ ಇಂಪಾರ್ಟೆಂಟ್ ಅಂತ ಆಲ್ರೆಡಿ ಹೇಳಿದ್ದೀನಿ. ಇದಕ್ಕೆ ಸಂಬಂಧಪಟ್ಟಾಗ ನೋಟ್ಸ್ ಕೊಟ್ಟಿದ್ದೀನಿ, ಡೌಟ್ ಸೆಷನ್ನ ಕ್ಲಿಯರ್ ಮಾಡಿದ್ದೀನಿ. ಎಲ್ಲರ ಹತ್ರ ನಮ್ಮ ಪೇಯ್ಡ್ ಸ್ಟೂಡೆಂಟ್ ಹತ್ರ ಇರುವಂಥದ್ದು. ಈಗ ನಾನು ಏನು ತೋರ್ಸಕ್ಕೆ ಹೋಗ್ತಾ ಇದ್ದೀನಿ ಅಂತಂದ್ರೆ, ಕೊಟ್ಟಿರುವಂಥ ಕ್ವಶನ್ಸ್ಗಳಲ್ಲಿ ಬಿಟ್ಟರೆ ಬೇರೆ ಯಾವುದೂ ಕೂಡ ಹೊರಗಡೆ ಬಂದಿಲ್ಲ. ಔಟ್ ಆಫ್ 100 ಮಾರ್ಕ್ಸಿಗೆ 100 ಮಾರ್ಕ್ಸ್ ಸೇಮ್ ಬಂದಿದೆ. ಅಂತಂದ್ರೆ ಔಟ್ ಆಫ್ 130 ಪ್ಲಸ್ ಮಾರ್ಕ್ಸ್ ಬಂದಿದೆ, ಸೇಮ್ ಆಸ್ ಕ್ವಶನ್ ಪೇಪರ್ ಥರ. ಸೊ ಈ ರೀತಿಯಾಗಿ ನೀವು ಇದನ್ನು ನೋಡ್ಬೋದು. ನಾನು ಹೀಗೆ ಅಂತ ಹೇಳ್ತಾ ಇಲ್ಲ, ಇದಂತೂ ಸರ್ಕ್ಯುಲೇಟ್ ಮಾಡಿಬಿಟ್ಟು ಸುಮಾರು ಇದನ್ನೇ ನಾವು ಕೊಡ್ತಾ ಇರೋಂಥದ್ದು ಕೋಚಿಂಗ್ ಅಕಾಡೆಮಿ. ಈ ಥರ ಒಂದಲ್ಲ, ಎಲ್ಲ ಸಬ್ಜೆಕ್ಟ್ ಇದೆ. ಇದನ್ನ ನಾನು ಏನು ಮಾಡ್ತಾ ಇದ್ದೀನಿ ಅಂದರೆ, ಮ್ಯಾಚ್ ಮಾಡಿ ತೋರಿಸ್ತೇನೆ ನಿಮಗೆ ಸೇಮ್ ಕ್ವಶನ್ ಬಂದಿರುವಂಥದ್ದನ್ನ. ನೋಡಿ, ಈಗ 100 ಮಾರ್ಕ್ಸ್ ಪ್ಯಾಟರ್ನ್ ಅಲ್ಲಿ ಕ್ವಶನ್ ನಂಬರ್ 1 ಸೈಲೆಂಟ್ ಫೀಚರ್ಸ್ ಅಂತ ಕೇಳಿದ್ರು, ಪ್ರಮುಖ ಲಕ್ಷಣಗಳನ್ನು ಕೇಳಿದ್ರು. ನಮ್ಮ ಒಂದು ಪ್ರೆಡಿಕ್ಟೆಡ್ ಕ್ವಶನ್ಸ್ ಅಲ್ಲೂ ಕೂಡ ಕ್ವಶನ್ ನಂಬರ್ 1 ಏನಿದೆಯಲ್ಲ, ಸೇಮ್ ಕ್ವಶನ್ ಸೈಲೆಂಟ್ ಫೀಚರ್ಸ್ಗಳನ್ನ ಎಕ್ಸ್ಪ್ಲೈನ್ ಮಾಡಿ ಅಂತ. ಆನ್ಲೈನ್ ಕ್ಲಾಸಸ್ಗಳಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಅಂತಾನು ಕೂಡ ನಾನು ಹೇಳಿದ್ದೆ ಇದನ್ನ. ಸೊ ಆಮೇಲೆ ನೆಕ್ಸ್ಟ್ ಕ್ವಶನ್ ಕೇಳಿದ್ರು, ಅಕ್ವೈಸೇಷನ್, ಟರ್ಮಿನೇಷನ್, ಸಿಟಿಜನ್ಶಿಪ್ನ ಹೇಗೆ ಮಾಡ್ಕೊಳ್ತೀರಾ, ನಾಗರಿಕತ್ವನ ಹೇಗೆ ಪಡೆಯೋದು, ಕೊನೆಗೊಳಿಸೋದು ಅಂತ. ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ 5th ಕ್ವಶನ್ ಮೋಸ್ಟ್ ಇಂಪಾರ್ಟೆಂಟ್ ಅಂತ ನಾನು ಆನ್ಲೈನ್ ಕ್ಲಾಸಲ್ಲೂ ಕೂಡ ಎಕ್ಸ್ಪ್ಲೈನ್ ಮಾಡಿದ್ದೆ. ಸೊ ಅದು ಬಂದ್ಬಿಟ್ಟು ಇದನ್ನೇ ಕೇಳಿದರೆ, ಏನೇನು ಮೋಡ್ಸ್ಗಳು, ಏನೇನು ಅಕ್ವೈಸೇಷನ್. ಸೇಮ್ ಮತ್ತು ಕ್ವಶನ್ ಕೂಡ ಚೇಂಜ್ ಆಗಿಲ್ಲ, ಆಯ್ತಾ, ಸೇಮ್ ಕ್ವಶನ್ ಕೇಳಿದೆ. ಸೊ ಆಮೇಲೆ ನೆಕ್ಸ್ಟ್ ಬಂತು, ಸ್ಟೇಟ್ ಅಂದ್ರೆ ಏನು, ಡಿಸೈಡೆಡ್ ಕೇಸ್ ಜೊತೆ ಎಕ್ಸ್ಪ್ಲೈನ್ ಮಾಡಿ ಅಂತ KS ಎಲುದವ್ರು ಕೇಳಿದ್ರು. ನಮ್ಮ ಕಾನೂನು ಅಕಾಡೆಮಿ ಕಡೆಯಿಂದ ನಾನು ಪ್ರೆಡಿಕ್ಟ್ ಮಾಡಿ ಹೇಳಿದ್ದೆ ನಿಮಗೆ. ಸೊ ಯೂನಿಟ್ ನಂಬರ್ 2ದಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್, ಸ್ಟೇಟ್ ಅಂದ್ರೆ ಏನು, ಜುಡಿಷಿಯಲ್ ಡಿಸಿಷನ್ ಜೊತೆಗೆ ಅಥವಾ ಕೇಸಸ್ ಜೊತೆಗೆ ಅದರ ಒಂದು ಡೆಫಿನೇಷನ್ ಎಕ್ಸ್ಪ್ಲೈನ್ ಮಾಡಿ ಅಂತ. ಆ ಸೇಮ್ ಕ್ವಶನ್ ಮತ್ತೆ ರಿಪೀಟ್ ಆಗಿದೆ, ಆಯ್ತಾ. ಸೊ ಫಾರ್ಮ್ ಅಷ್ಟೇ ಚೇಂಜ್, ಬಟ್ ಸೇಮ್ ಕ್ವಶನ್ ರಿಪೀಟ್ ಆಗಿದೆ. ಆಮೇಲೆ ಒಂದು ಕ್ವಶನ್ ಕೇಳಿದ್ರು ಆರ್ಟಿಕಲ್ 15 ಇಂದು. ಇದನ್ನ ಸ್ಪೆಷಲಿ ನಾನು ಆರ್ಟಿಕಲ್ 16 ಅಥವಾ ಆರ್ಟಿಕಲ್ 15 ಯಾವುದಾದ್ರೂ ಒಂದು ಕೇಳ್ತಾರೆ ಅಂತ ಆನ್ಲೈನ್ ಕ್ಲಾಸಲ್ಲಿ ನಿಮಗೆ ಹೇಳಿ. ಸೊ ಅದಾದ್ಮೇಲೆ ನೆಕ್ಸ್ಟ್ ಕ್ವಶನ್ ನಂಬರ್ 5 ಬಂದ್ರೆ, ಸೊ ಫ್ರೀಡಮ್ ಆಫ್ ರೆಸ್ಟ್ರಿಕ್ಷನ್, ಸ್ಪೀಚ್, ಎಕ್ಸ್ಪ್ರೆಷನ್ ಇದ್ರ ಬಗ್ಗೆ ಕೇಳಿದ್ರು. ಸೊ ಇದನ್ನು ಕೂಡ ನೀವು ನಮ್ಮ ಕಾನೂನು ಅಕಾಡೆಮಿ ಏನಾದರೂ ತೆಗ್ದು ನೋಡಿದ್ರೆ ಯೂನಿಟ್ 3 ಅಲ್ಲಿ, ಸೊ ಅದನ್ನು ಕೂಡ ನಾನು ನಿಮಗೆ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಫ್ರೀಡಮ್ ಆಫ್ ಸ್ಪೀಚ್ ಆ್ಯಂಡ್ ಎಕ್ಸ್ಪ್ರೆಷನ್ ಏನಿದೆಯಲ್ವಾ, ಸೊ ಅದು ಕೂಡ ಕ್ವಶನ್ ಇಲ್ಲಿದೆ ನೋಡಿ. ಅಂದ್ರೆ ನಮ್ಮ ಕಾನೂನು ಅಕಾಡೆಮಿಯಲ್ಲಿ ಕೊಟ್ಟಿರುವಂಥ ಕ್ವಶನ್ಸ್ಗಳು ಅದೇ ಕ್ವಶನ್ಸ್ಗಳು ರಿಪೀಟ್ ಆಗ್ತವೆ ಅನ್ನುವಂಥ ಊಹಾಪೋಹಗಳ ಲೆಕ್ಕದಲ್ಲಿ ಇರುತ್ತೆ. ಹೆಚ್ಚು ಕಮ್ಮಿ ಕ್ವಶನ್ ಅದೇ ಬರುತ್ತೆ ಅನ್ನೋ ಥರ ಮಾತಾಡ್ತಾರೆ, ಯಾಕಂದ್ರೆ ಅದೇ ಕ್ವಶನ್ ಬಂದಿರುತ್ತೆ. ನಾನು ಪ್ರೆಡಿಕ್ಷನ್ ಹೇಳ್ತಾ ಇರೋದು, ಸೇಮ್ ಕ್ವಶನ್ ಯಾವ ರೀತಿ ಪ್ರೆಡಿಕ್ಟ್ ಮಾಡ್ತಿದ್ದೀವಿ. ಸೊ ನೆಕ್ಸ್ಟ್ ಕ್ವಶನ್ ಇದೆ, ಕಾನ್ಸ್ಟಿಟ್ಯೂಷನಲ್ ಸೇಫ್ ಗಾರ್ಡ್ ಇನ್ ಫೇವರ್ ಆಫ್ ಅಕ್ಯೂಸ್ಡ್ ಪರ್ಸನ್ ಅಂತ ಯೂನಿಟ್ ನಂಬರ್ 4 ಅಲ್ಲಿ. ಫಸ್ಟ್ ಕ್ವಶನ್ ನಾ ಯೂನಿಟ್ ನಂಬರ್ 4 ಅಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಕೊಟ್ಟಿದ್ದೆ. ಸೇಮ್ ಕ್ವಶನ್, ಎಕ್ಸ್ಪ್ಲೈನ್ ದ ಕಾನ್ಸ್ಟಿಟ್ಯೂಷನಲ್ ಸೇಫ್ ಗಾರ್ಡ್ ಗ್ರಾಂಟೆಡ್ ಇನ್ ದ ಫೇವರ್ ಆಫ್ ಅಕ್ಯೂಸ್ಡ್ ಪರ್ಸನ್. ಆನ್ಲೈನ್ ಕ್ಲಾಸಸ್ ಅಲ್ಲೂ ಕೂಡ ಡಿಸ್ಕಸ್ ಮಾಡಿದೆ ಯಾವ್ದಾವ್ದು ಇರುತ್ತೆ ಅಂತ. ಅಪಾರ್ಟ್ ಫ್ರಮ್ ದಿಸ್ ಇನ್ನೊಂದು ಸ್ವಲ್ಪ ಮುಂದೆ ಬರ್ತೀರಾ ಅಂದ್ರೆ, 7th ಕ್ವಶನ್. 7th ಕ್ವಶನ್ ಅಲ್ಲಿ ಏನ್ ರಿಲೇಶನ್ಶಿಪ್ ಇದೆ ಫಂಡಮೆಂಟಲ್ ರೈಟ್ಸ್ಗೆ ಮತ್ತು DPSPಗೆ, ರಾಜ್ಯ ನಿರ್ದೇಶಕ ತತ್ವಗಳಿಗೆ ಮತ್ತು ಮೂಲಭೂತ ಹಕ್ಕುಗಳಿಗೆ ಅಂತ ಬಂದಾಗ, ಆ ಕ್ವಶನು ಕೂಡ ನಾನು ಪ್ರೆಡಿಕ್ಟ್ ಮಾಡಿಕೊಟ್ಟಿದ್ದೆ ಇದೇ ಕ್ವಶನ್ ಬರುತ್ತೆ ಅಂತ. ಸೊ ಇಲ್ಲಿದೆ ನೋಡಿ, ಡೈರೆಕ್ಟಿವ್ ಪ್ರಿನ್ಸಿಪಲ್ ಮತ್ತು ಸ್ಟೇಟ್ ಪಾಲಿಸಿಯ ಬಗ್ಗೆ ಡಿಫ್ರೆನ್ಸ್ ಓದ್ಕೊಳ್ಳಿ, ರಿಲೇಶನ್ಶಿಪ್ ಓದ್ಕೊಳ್ಳಿ ಅಂತ, ಅದನ್ನು ಕೂಡ ನಾನು ನಿಮಗೆ ಹೇಳಿ. ಸರಿ ಸರ್, ನೀವು ಹೇಳಿದ್ದೇನು ಶಾರ್ಟ್ ನೋಟು ಕೂಡ ನೀವು ಹೇಳಿದ್ದೆ ಬರುತ್ತಾ ಅಂತ ನೀವೇನಾದ್ರೂ ಕೇಳಿದ್ರೆ, ಕ್ವಶನ್ ನಂಬರ್ 8 ಅಲ್ಲಿ 3 ಕೂಡ ನಾನು ಹೇಳಿದ್ದೆ ಶಾರ್ಟ್ ನೋಟ್ಸ್ಗಳು ಬಂದಿದೆ. ಮೊದಲನೇದು ಫ್ರೀಡಮ್ ಆಫ್ ಅಸೋಸಿಯೇಷನ್. ಫ್ರೀಡಮ್ ಆಫ್ ಅಸೋಸಿಯೇಷನ್ ಬಂದ್ಬಿಟ್ಟು ಯೂನಿಟ್ ನಂಬರ್ ಫ್ರೀಡಮ್ ಆಫ್ ಅಸೋಸಿಯೇಷನ್ ಯೂನಿಟ್ ನಂಬರ್ ನಾನು 3 ಅಲ್ಲಿ ತೋರಿಸ್ತೇನೆ. ಇಲ್ಲಿದೆ ನೋಡಿ, 19 ಕ್ಲಾಸ್ 1G ನಾನು ಹೇಳಿದ್ದೆ. ಶಾರ್ಟ್ ನೋಟಿಗೆ ಕೇಳಿದ್ದಾರೆ. ನಾನು ಲಾಂಗ್ ಆನ್ಸರಿಗೆ ಹೇಳಿದ್ದೆ, ಬಟ್ ಶಾರ್ಟ್ ನೋಟಿಗೆ ಕೇಳಿದ್ದಾರೆ ಅದನ್ನು. ಲಾಂಗ್ ಆನ್ಸರ್ಗೆ ಗೊತ್ತಿದೆ ಅಂದಮೇಲೆ ಶಾರ್ಟ್ ನೋಟಿಗೆ ಬರೆಯೋಕ್ಕೆ ಅಂತ ಸಮಸ್ಯೆ. ಆಮೇಲೆ ನೆಕ್ಸ್ಟ್ ಬಂದ್ಬಿಟ್ಟು ರೈಟ್ ಎ ಶಾರ್ಟ್ ನೋಟ್ ಆನ್ ಡಾಕ್ಟ್ರೈನ್ ಆಫ್ ಸಾವರ್ನಿಟಿ ಅಂತ, ಪ್ರತ್ಯೇಕತೆಯ ಸಿದ್ಧಾಂತ. ಸುಮಾರು ಹೇಳಿದ್ದೆ, ಪ್ರತ್ಯೇಕತೆಯ ಸಿದ್ಧಾಂತ ತುಂಬ ಇಂಪಾರ್ಟೆಂಟು, ನೋಡ್ಕೊಳ್ಳಿ, ಓದ್ಕೊಳ್ಳಿ. ಸುಮಾರು ಸಿದ್ಧಾಂತಗಳನ್ನ ಜಾಲರಿ ರೀತಿಯಲ್ಲಿ ತುಂಬ ನೀಟಾಗಿ ಎಕ್ಸ್ಪ್ಲೈನ್ ಮಾಡಿದ್ದೆ. ಶಾರ್ಟ್ ನೋಟು ಡಾಕ್ಟ್ರೈನ್ ಆಫ್ ಸಾವರ್ನಿಟಿ, ಈ ಕ್ವಶನು ಕೂಡ ಬಂದಿದೆ. ಆನ್ಲೈನ್ ಕ್ಲಾಸಸಲ್ಲಿ ಪ್ರಿಯಾರಿಟಿನೂ ಹೇಳಿದ್ದೆ. ಆಮೇಲೆ ಫಂಡಮೆಂಟಲ್ ಡ್ಯೂಟೀಸ್ ಬಗ್ಗೆ ಶಾರ್ಟ್ ನೋಟ್ ಬರೀರಿ ಅಂತ ಹೇಳಿದ್ದೆ. ಆಮೇಲೆ ಆನ್ಲೈನ್ ಕ್ಲಾಸಲ್ಲಿ ಅಂತ ನಾನು ಫಂಡಮೆಂಟಲ್ ಡ್ಯೂಟೀಸ್ಗಳನ್ನು ಹೇಳಿದ್ದೆ, ಎಷ್ಟು ಜನರಲ್ ಆಗಿ ಕ್ಯಾಶುವಲ್ ಆಗಿ ಮಾಡುವಂಥ ಕೆಲಸಗಳು, ಅದು ಕೂಡ ನಾನು ಕೊಟ್ಟಿರುವಂಥ ಪ್ರೆಡಿಕ್ಟೆಡ್ ಕ್ವಶನ್ಸ್ಗಳೇ ಇದೆ. ಸೊ ಈ ರೀತಿಯಾಗಿ 100% ಅವೇ ಇದೆ ಸರ್. ಇನ್ನು ಪ್ರಾಬ್ಲಮ್ಸ್ಗಳು ಅಂತ ಬಂದಾಗ, ಎಲ್ಲ ಪ್ರಾಬ್ಲಮ್ಸ್ಗಳನ್ನು ಕೂಡ ನಾನು ಡಿಸ್ಕಸ್ ಮಾಡಿದ್ದೆ. ನಾನು ಅದ್ರದ್ದು ನೋಟ್ಸ್ಗಳನ್ನು ಇಲ್ಲಿ ಪ್ಲಾಟ್ ಮಾಡ್ತಾ ಇಲ್ಲ, ಬಟ್ ನೋಟ್ಸ್ಗಳು ಎಲ್ಲೆಲ್ಲಿದೆ ಅವ್ರಿಗೆ ಗೊತ್ತಿದೆ. ಸೊ ಎಲ್ಲದೂ ಕೂಡ ಅವೈಲೇಬಲ್. ಏನು ಪ್ರಾಬ್ಲಮ್ಸ್ಗಳು ಕೊಡಿದೆ ಅದೇ ರಿಪೀಟ್ ಆಗಿರುವಂಥ. ಸೊ ಫೈನಲ್ ಒಂದು ಕನ್ಕ್ಲೂಷನಿಗೆ ಬರೋಣ. ಸೊ ಟೋಟಲ್ ಆಗಿ 16 ಮಾರ್ಕ್ಸ್ ನಾವು ಅಂತ ಬಂದಾಗ, ಟೋಟಲ್ ಆಗಿ ಅಂಥವು 8 ಕ್ವಶನ್ಗಳಂತ ಕನ್ಸಿಡರ್ ಮಾಡಿದರೆ 128 ಮಾರ್ಕ್ಸ್ ಇತ್ತು. ಸೊ 128 ಮಾರ್ಕ್ಸಲ್ಲಿ 80 ಮಾರ್ಕ್ಸಿಗೆ ನೀವು ಅಟೆಂಡ್ ಮಾಡಬೇಕಾಗಿತ್ತು. 80 ಮಾರ್ಕ್ಸಿಗೆ ಅಟೆಂಡ್ ಮಾಡೋದಲ್ಲ, ನಮ್ಮ ಪೇಪರು 128 ಮಾರ್ಕ್ಸಲ್ಲಿ 110,
112 ಮಾರ್ಕ್ಸಿಗೆ ಬಂದಿದೆ. ಸೊ 112 ಅಲ್ಲಿ ನೀವು 80 ಅಟೆಂಡ್ ಮಾಡಿದ್ರೆ ಸಾಕು. ಅಂದ್ರೆ ಇಲ್ಲಿ 100%. ಆಮೇಲೆ ನಿಮ್ಮ ಪ್ರಾಬ್ಲಮ್ಯಾಟಿಕ್ಸ್ ಅಲ್ಲಿ 10 ಮಾರ್ಕ್ಸಿನ 3 ಕ್ವೆಶ್ಚನ್ ಕೊಟ್ಟಿದ್ರು 30 ಮಾರ್ಕ್ಸಿಗೆ. ಅದರಲ್ಲಿ 20 ಮಾರ್ಕ್ಸ್ ಅಟೆಂಡ್ ಮಾಡಬೇಕಾಗಿತ್ತು. ಸೊ 20ಗೆ 20 ಮಾರ್ಕ್ಸ್ ಅಟೆಂಡ್ ಮಾಡೋ ತರ ನಮ್ಮ ಕ್ವೆಶ್ಚನ್ ಪೇಪರ್ ಇದೆ. ಸೊ ಇದ್ರ ಪ್ರಕಾರ 100% ಪ್ರೆಡಿಕ್ಟೆಡ್ ಕ್ವೆಶ್ಚನ್ ಪೇಪರ್ನ ನಾವು ಆಲ್ರೆಡಿ ಕೊಟ್ಟಿದ್ವಿ. ನಮ್ಮ ಕಾನೂನು ಅಕಾಡೆಮಿ ಏನಿದೆ ಆಲ್ರೆಡಿ ನಿಮಗೆ ಈ ಪ್ರೆಡಿಕ್ಟೆಡ್ ಕ್ವೆಶ್ಚನ್ ಪೇಪರ್ ಅಲ್ಲಿ ಇಂಪಾರ್ಟೆಂಟ್ ಕ್ವೆಶ್ಚನ್ ಓದ್ಕೊಳ್ಳಿ ಅಂತ ಕೊಟ್ಟಿದ್ವಿ. ನಾನು ಎವಿಡೆನ್ಸ್ ಸಮೇತ ಹೇಳ್ತಾ ಇರುವಂತದ್ದು ಈಗ ನಡೀತಾ ಇರುವಂತದ್ದಲ್ಲ. ಕಳೆದ ಒಂದು ಸುಮಾರು 5-6 ವರ್ಷಗಳಿಂದ ಇದೇ ರೀತಿ ಸಪ್ಲಿ ನಾವು ಕೊಡ್ತಾ ಇರುವಂತದ್ದು. ಪ್ರೆಡಿಕ್ಟೆಡ್ ಕ್ವೆಶ್ಚನ್ ಎಲ್ಲರೂ ಥಿಂಕ್ ಮಾಡ್ತೀರಾ ನಮ್ಮ ಕಾನೂನು ಅಕಾಡೆಮಿ ಸ್ಟೂಡೆಂಟ್ ಯಾಕೆ ಪಾಸ್ ಆದ್ರು, ನಾವ್ ಯಾಕೆ ಪಾಸ್ ಆಗಿಲ್ಲ ಅಂತ. So ಇದೇ ರೀಸನ್. ನಾವು ಎಕ್ಸಾಕ್ಟ್ ಆಗಿ ಸ್ಮಾರ್ಟ್ ಸ್ಟಡಿ ಮಾಡಿಸ್ತೀವಿ, ಫೋಕಸ್ ಸ್ಟಡಿ, ಇಂಪಾರ್ಟೆಂಟ್ ಕ್ವೆಶ್ಚನ್ ಬೇಸ್ಡ್ ಆನ್ ನಾಲೆಜ್, ಇದ್ರ ಮೇಲೆ ನಾವು ಜಾಸ್ತಿ ಫೋಕಸ್ ಮಾಡ್ತಾ ಹೋಗ್ತೀವಿ. ಸರ್ ಈ ರೀತಿ ಎಲ್ಲಾ ಸಬ್ಜೆಕ್ಟ್ಸ್ಗಳಿದೆಯಾ ಅನ್ನುವಂಥದ್ದು ನಿಮ್ಮ ಪ್ರಶ್ನೆ. ಸರ್ ಈ ರೀತಿ ಕೇವಲ ಒಂದು ಸಬ್ಜೆಕ್ಟ್ ಅಲ್ಲ, ಕಾನ್ಸ್ಟಿಟ್ಯೂಷನ್ ಲಾ 3 ಇಯರ್ LLB ಫಸ್ಟ್ ಸೆಮ್ನ ಎಲ್ಲ 5 ಸಬ್ಜೆಕ್ಟ್ಸ್ಗಳು 6 ಸಬ್ಜೆಕ್ಟ್ಸ್ಗಳು ಕನ್ನಡ ಮೀಡಿಯಂಗೆ 3 ಇಯರ್ LLB ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಫೋರ್ತ್ ಸೆಮ್, ಫಿಫ್ತ್ ಸೆಮ್, ಸಿಕ್ಸ್ತ್, ಸೆವೆಂತ್ ಎಲ್ಲ ಸೆಮ್ ಇದೆ. ಅನ್ಕ್ಲೀನ್ ನಿಮ್ಮ ಆಮೇಲೆ ಹೋದ್ಮೇಲೆ ಬಾರ್ ಕೌನ್ಸಿಲ್ ಎಕ್ಸಾಮು, ಜುಡಿಷಿಯರಿ ಎಕ್ಸಾಮ್ಗೂ ನಾವೇ ಪ್ರಿಪರೇಷನ್ ಮಾಡಿಸ್ತೀವಿ. ಇದೇ ತರ ಕ್ವಶನ್ಸ್ಗಳನ್ನ ಪ್ರಿಪೇರ್ ಮಾಡಿ ಇಂಪಾರ್ಟೆಂಟ್ ವೈಸ್ 5 ಇಯರ್ LLB ಅಂತ ಬಂದ್ರು ಅದರಲ್ಲೂ ಕೂಡ ಎಲ್ಲದೂ ಅವೈಲೇಬಲ್ ಇದೆ. ನೀವು ಏನಾದ್ರೂ ತಗೊಳ್ಳಿ, ಕಂಪ್ಲೀಟ್ ಆಗಿ ಅವೈಲೇಬಿಲಿಟಿನ ಕೊಟ್ಟಿದ್ದೀವಿ. ಸೊ ಅದಾದ್ಮೇಲೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಸರ್ ಬರೀ ಕ್ವಶನ್ಸ್ ಮಾತ್ರ ಕೊಟ್ಬಿಡ್ತೀರಾ, ಇದಕ್ಕೆ ಏನಾದ್ರು ನೋಟ್ಸು ವಿಡಿಯೋಸ್ ಏನಾದ್ರು ಇದೆಯಾ ಅರ್ಥ ಮಾಡಿಸ್ತೀರಾ ಅಂದಾಗ ಒಂದೊಂದು ಪಾಯಿಂಟ್ ಒಂದೊಂದು ಕ್ವಶನ್ ಬಗ್ಗೆನೂ ಕೂಡ ಎಕ್ಸ್ಪ್ಲೈನ್ ಮಾಡಿರುವಂತ ವಿಡಿಯೋಸ್ಗಳಿದೆ. 100% 5 ಯೂನಿಟ್ KSLUದು ಬರೀ ವಿಡಿಯೋಸ್ ಕೊಡಲ್ಲ. ಆ ವಿಡಿಯೋಸ್ಗೆ ಸಂಬಂಧಪಟ್ಟ ಹಾಗೆ ನೋಟ್ಸ್ ಕೊಡ್ತೀವಿ. ಅದಕ್ಕೆ ಸಂಬಂಧಪಟ್ಟ ಹಾಗೆ ನೋಟ್ಸ್ನ ಜೊತೆಗೆ ಇಂಪಾರ್ಟೆಂಟ್ ಕ್ವಶನ್ನು, ಆಮೇಲೆ ಡೌಟ್ ಸೆಷನ್ ಅಂತ ಹಾಸ್ಟ್ ಮಾಡ್ತೀವಿ, ಆನ್ಲೈನ್ ಕ್ಲಾಸ್ ಹಾಸ್ಟ್ ಮಾಡ್ತೀವಿ. ನಿಮಗೆ ಏನಾದ್ರು ಡೌಟ್ ಬಂದ್ರೆ ನನ್ನ ಜೊತೆ ಡೈರೆಕ್ಟ್ ಆಗಿ ಮಾತಾಡಕ್ಕೆ ಅವಕಾಶ ಇದೆ. ನಮ್ಮ ಅಫಿಷಿಯಲ್ ನಂಬರ್ಸ್ಗಳಿದೆ. ನೀವು ಎನಿ ಟೈಮ್ ಕಾಲ್ ಮಾಡಿ, ಈಗಲೇ ಕಾಲ್ ಮಾಡಿ, ನಾನೇ ಮಾತಾಡ್ತೇನೆ ಡೈರೆಕ್ಟ್ ಆಗಿ ನಿಮ್ಮ ಜೊತೆ. ಸೊ ಅದು ಬಿಟ್ರೆ ನೀವು ಯೂಟ್ಯೂಬಲ್ಲಿ ಹೋದ್ರಿ ಅಂತಂದ್ರೆ ಏನಾದ್ರು ಡೆಮೋ ನೋಡ್ತೀನಿ ಅಂತಂದ್ರೆ ಮೋರ್ ದ್ಯಾನ್ 300 ವಿಡಿಯೋಸ್ಗಳು ಜಸ್ಟ್ ನೀವು ನೋಡ್ಲಿ ಅಂತ ಡೆಮೋ ಬಿಟ್ಟಿದೀವಿ. ಆಮೇಲೆ ಸ್ವಂತ ಆ್ಯಪ್ ಇದೆ ಪ್ಲೇ ಸ್ಟೋರ್ ಅಲ್ಲಿ, ಐಫೋನ್ ಅಲ್ಲಿ, iOS ಅಲ್ಲಿ, ಮ್ಯಾಕ್ಬುಕ್ ಅಲ್ಲಿ, ವಿಂಡೋಸ್ ಅಲ್ಲಿ, ಅದರಲ್ಲೂ ಕೂಡ ನೋಡ್ಬೋದು. ಸೊ ಸುಮಾರು ಫ್ಯೂಚರ್ಸ್ಗಳ ಜೊತೆ ಇದೆ. ಬಟ್ ನೀವೇನ್ ಮಾಡ್ಬೇಕೀಗ ಅಂತಂದ್ರೆ ಜಸ್ಟ್ ಈ ನಂಬರ್ಸ್ಗಳಿಗೆ ಕಾಲ್ ಮಾಡ್ಕೊಳ್ಬೇಕಷ್ಟೆ. ನಮ್ಮ ಕಾನೂನು ಅಕಾಡೆಮಿಯ ನಂಬರ್ಸ್ಗಳಿಗೆ ಕಾಲ್ ಮಾಡ್ಕೊಳ್ಳಿ. A to Z ಇನ್ಫಾರ್ಮೇಶನ್ ಕೊಡ್ತಾರೆ. 9591573526 ಇಲ್ಲ 9972799641. ಎಲ್ರಿಗೂ ಆಸೆ ಇರುತ್ತಲ್ವಾ ಇದೇ ರೀತಿ ಪ್ರೆಡಿಕ್ಟೆಡ್ ಕ್ವಶನ್ ನನಗೆ ಎಲ್ಲ ಸಬ್ಜೆಕ್ಟ್ ಸಿಗ್ಲಿ, ಎಲ್ಲ ಸಬ್ಜೆಕ್ಟ್ ಇಂದು ಅದಕ್ಕೆ ಸಂಬಂಧಪಟ್ಟ ವಿಡಿಯೋಸು ಸಿಗ್ಲಿ, ಅದಕ್ಕೆ ಸಂಬಂಧಪಟ್ಟ ನೋಟ್ಸು ಸಿಗ್ಲಿ. ಸರಿ ಡೌಟ್ ಬಂತು ಅಂತಂದ್ರೆ ನನಗೆ ಯಾರಾದ್ರೂ ಒಬ್ರು ಕೋಚ್ ಇರಲಿ, ಗೈಡ್ ಇರಲಿ, ಪ್ರೊಫೆಸರ್ ಇರಲಿ ಅಂತ. ಸೊ ಇದೆಲ್ಲದಕ್ಕೂ ಸಪೋರ್ಟ್ ಮಾಡ್ತಾ ನಿಂತಿರುವಂತದ್ದೇ ನಮ್ಮ ಕಾನೂನು ಅಕಾಡೆಮಿ. ಸೊ ನಮ್ಮ ಕಾನೂನು ಅಕಾಡೆಮಿ ಇಲ್ಲೇ ವರ್ಕ್ ಮಾಡ್ತಾ ಇದೆ. ನಿಮ್ಮ ಸ್ಟಡೀಸ್ನ ಸ್ಮಾರ್ಟ್ ಆಗಿ, ಸಿಂಪಲ್ ಆಗಿ, ಫೋಕಸ್ ಆಗಿ ಎಷ್ಟು ಸಿಂಪ್ಲಿಫೈ ಮಾಡಬೇಕು ಅನ್ನುವಂಥದ್ದನ್ನ ನಾವು ಫೋಕಸ್ ಮಾಡಿ ಮಾಡುವಂತ ಪ್ರಯತ್ನ ಪಡ್ತಾ ಇದೀವಿ. ಸೊ ಇದನ್ನ ಏನಕ್ಕೆ ತೋರಿಸಿದೆ ಅಂತಂದ್ರೆ ಇವತ್ತು ಫಸ್ಟ್ ಎಕ್ಸಾಮ್ ಎಲ್ಲ ಬರ್ಕೊಂಡು ಬಂದಿದ್ದಾರೆ 3 ಇಯರ್ LLB ಫಸ್ಟ್ ಸೆಮ್ ಸ್ಟೂಡೆಂಟ್ಸ್ಗಳು. ಸೊ ತುಂಬಾ ಎಕ್ಸೈಟ್ ಆಗಿದ್ದಾರೆ. ನಮ್ಮ ಕಾನೂನು ಅಕಾಡೆಮಿ ಸ್ಟೂಡೆಂಟ್ಸ್ ಪರಿಸ್ಥಿತಿ ಹೇಗಿತ್ತು ಅಂದ್ರೆ ಸರ್ ಕೊಟ್ಟಿರುವಂತ ಅಡಿಷನಲ್ ಕೋರ್ಷನು ನಮಗೆ ಗೊತ್ತು. 100 ಮಾರ್ಕ್ಸ್ ನಲ್ಲಿ ಕೊಟ್ಟಿರುವಂತ 158 ಮಾರ್ಕ್ಸ್ ನಮಗೆ ಎಲ್ಲದೂ ಗೊತ್ತು, ಏನೂ ಗೊತ್ತಿಲ್ಲ ಅನ್ನಂಗಿಲ್ಲ. ಬರಿಯಕ್ಕೆ ಟೈಮ್ ಸಾಕಾಗ್ತಾ ಇಲ್ಲ ಸರ್. ನೋಡ್ಬಿಟ್ಟೆ ಎಕ್ಸೈಟ್ ಆಗ್ಬಿಟ್ಟಿದೀವಿ. ಆ ರೀತಿ ಕ್ವಶನ್ಸ್ಗಳು ಸೇಮ್ ಪೇಪರ್ ಬಂದ್ಬಿಟ್ಟಿದೆ. ರಾತ್ರಿ ನಮ್ಮ ಕೈಯಲ್ಲಿ ಪೇಪರ್ ಸಿಕ್ಕಿತ್ತು, ಬೆಳಗ್ಗೆ ಬಂದು ಬರಿತಾ ಇದೀವಿ ಅನ್ನೋ ತರ ಫೀಲ್ ಆಗ್ತಾ ಇದೆ. ಅದೇ ಕ್ವಶನ್ ಪೇಪರ್ ನಮಗೆ ಬಂದಂಗೆ ಕಾಣ್ತಾ ಇದೆ. ಬೆಳಗ್ಗೆ ಎದ್ದು ಕ್ವಶನ್ ಪೇಪರ್ ನೋಡಿದ ತಕ್ಷಣ ಆಮೇಲೆ ಭಯಾನೇ ಹೋಗ್ಬಿಡ್ತು. ಇದೇ ಕ್ವಶನ್ಸ್ ಬರೋದ್ ಬಿಡು, ನಾವು ಓದ್ಕೊಳ್ಬಿಡ್ಬೋದು. ಈ ರೀತಿ ಕಾನ್ಫಿಡೆಂಟ್ ಆಗಿದ್ದಾರೆ ನಮ್ಮ ಕಾನೂನು ಲಾ ಅಕಾಡೆಮಿ ಕೋಚಿಂಗ್ ಸ್ಟೂಡೆಂಟ್ಸ್ಗಳು. ಸೇಮ್ ಥಿಂಗ್ ನಿಮ್ಮ ಕಾನ್ಫಿಡೆನ್ಸ್ ವಿತ್ ಸ್ಮಾರ್ಟ್ ಸ್ಟಡೀಸ್ ಅದು ನೀವೆಲ್ಲ ಮಾಡ್ಕೊಳ್ಬೇಕಂದ್ರೆ ನೀವು ಮಾಡಬೇಕಾಗಿರೋದು ಇಷ್ಟೇ. ಜಸ್ಟ್ ಒಂದು ಕಾಲ್ ಮಾಡಿ, ನಂಬರ್ಸ್ಗಳಿಗೆ ಒಂದು ಕಾಲ್ ಮಾಡಿ, ನಮ್ಮ ಕಾನೂನು ಅಕಾಡೆಮಿ ನಂಬರ್ಸ್ಗಳಿಗೆ ಕಾಲ್ ಮಾಡಿ. A to Z ನಿಮಗೆ ಏನೇನು ವ್ಯವಸ್ಥೆ ಎಲ್ಲ ಹೇಳ್ಕೊಡ್ತಾರೆ. ಇಲ್ಲ ಅಂತಲ್ಲ, ಬಾರ್ ಕೌನ್ಸಿಲ್ ಎಕ್ಸಾಮ್, ನಿಮ್ಮ ಅಡ್ವೊಕೇಸಿ ಹೇಗೆ ಮಾಡ್ತೀರಾ, ನಿಮ್ಮ ಜುಡಿಷಿಯರಿ ಹೇಗೆ ಮಾಡ್ತೀರಾ, ಈಚ್ ಅಂಡ್ ಎವ್ರಿಥಿಂಗ್ ನಾವು ಕ್ಲಾಸಸ್ಗಳನ್ನ ಮಾಡ್ಕೊಡ್ತೇವೆ. ಸೊ ಇದಿಷ್ಟು ಒಂದು ಅನೌನ್ಸ್ಮೆಂಟ್ ಕೊಡಬೇಕಾಗಿತ್ತು, ಅದಕ್ಕೋಸ್ಕರ ಬಂದಿದ್ದೆ. ಸೊ ಎಲ್ಲರ ಎಕ್ಸಾಮ್ ಚೆನ್ನಾಗಾಗ್ಲಿ, ಎಲ್ಲರೂ ತುಂಬಾ ಚೆನ್ನಾಗಿ ಎಕ್ಸಾಮ್ ಮಾಡಿ. ಎನಿಯವ್ ಕೋಚಿಂಗ್ ತಗೊಳ್ತೀರಾ ಬಿಡ್ತೀರಾ ಅದು ಸೆಕೆಂಡ್ರಿ, ಬಟ್ ಎಲ್ಲರದ್ದು ಕೂಡ ಎಕ್ಸಾಮ್ ಚೆನ್ನಾಗಾಗ್ಲಿ ಅನ್ನುವಂತ ಒಂದು ವಿಷಯ ಹೇಳ್ತಾ ನಾನು ಬೆಸ್ಟ್ ಆಫ್ ಲಕ್ ಹೇಳ್ತಾ ಇದ್ದೀನಿ. ಮುಂದಿನ ಎಲ್ಲಾ ಪೇಪರ್ಸ್ಗಳು ಕೂಡ ಇದೇ ರೀತಿ ಪ್ರೆಡಿಕ್ಟೆಡ್ ಇರುತ್ತೆ ಆಯ್ತಾ. ಏನು ತಲೆ ಕೆಡಿಸ್ಕೊಳ್ದೆ ನಮ್ಮ ಕಾನೂನು ಅಕಾಡೆಮಿಯಲ್ಲಿ ಕೊಡುವಂತ ಕ್ವಶನ್ಸ್ಗಳನ್ನ ಫಾಲೋ ಮಾಡಿ, ಅದರಲ್ಲೇ ಮತ್ತೆ ನಾನು ಪ್ರಿಯಾರಿಟಿ ಹೇಳಿರ್ತೀನಿ, ಅದನ್ನ ಫಾಲೋ ಮಾಡಿ ಎನಫ್ ಸಾಕಾಗುತ್ತೆ. ಸೊ ಅದನ್ನ ನೀವು ಫಾಲೋ ಮಾಡ್ತಾ ಬರ್ದ್ರಿ ಅಂತಂದ್ರೆ ಈಸಿಯಾಗಿ ಸ್ಮಾರ್ಟ್ ಆಗಿ ಆರಾಮಾಗಿ ಪಾಸ್ ಆಗ್ತೀರಾ. ಅರ್ಥ ಮಾಡ್ಕೊಳ್ಳಿಕ್ಕೆ ಏನ್ ಮಾಡ್ಬೇಕು ಸರಿ ಕ್ವಶನ್ ಅಂತಂದ್ರೆ ವಿಡಿಯೋಸ್ ನೋಡ್ಬೇಕು. ವಿಡಿಯೋಸ್ ನೋಡಿ ನಂಬರ್ಗಳಿಗೆ ಕಾಲ್ ಮಾಡ್ಕೊಳ್ಳಿ. ಇದಿಷ್ಟು ಇವತ್ತಿನ ಒಂದು ಅನೌನ್ಸ್ಮೆಂಟ್, ಇವತ್ತಿನ ಒಂದು ಸೆಷನ್. ಇದಿಷ್ಟು ಹೇಳ್ತಾ ನಾನು ಕ್ಲೋಸ್ ಮಾಡ್ತಾ ಇದ್ದೇನೆ. ಸೊ ಥ್ಯಾಂಕ್ ಯು ವೆರಿ ಮಚ್ ಫ್ರಮ್ ನಮ್ಮ ಕಾನೂನು ಲಾ ಅಕಾಡೆಮಿ ಟೀಮ್. ಥ್ಯಾಂಕ್ ಯು.